ಬೇಡಿಕೊಂಬೆನು ವರವನ ನಿನ್ನ, ಮಹಾಲಕ್ಷ್ಮಿ ತಾಯೇ ಮಾಡೆ ದಯವನು ನೋಡಿ ನೀಯನ್ನ. ಪಾಡಿಕೊಂಡಾಡುವೆನು ಪಂಚಗಂಗ ತೀರದ ಕರವೀರವಾಸಿಯೇ, ಪಾಡಿಕೊಂಡಾಡುವೆನು ಪಂಚಗಂಗ ತೀರದ ಕರವೀರವಾಸಿಯೇ, ಬೇಡಿಕೊಂಬೆನು ವರವನ ನಿನ್ನ, ಮಹಾಲಕ್ಷ್ಮಿ ತಾಯೇ ಮಾಡೆ ದಯವನು ನೋಡಿ ನೀಯನ್ನ. ಶ್ರೀ ಗುರುಭ್ಯೋ ನಮಃ. ವಿಪ್ರಪ್ರಿಯ ಕೃತಿಗೆ ಸುಸ್ವಾಗತ. ಕಳೆದ ವಾರ ಕರವೀರ ನಿವಾಸಿನಿ ಕೊಲ್ಹಾಪುರ ವಾಸಿ ಶ್ರೀ ಮಹಾಲಕ್ಷ್ಮಿಯ ಸಂದರ್ಶನ ಹಾಗೂ ಪಂಢರಾಪುರದ ಶ್ರೀ ಪಾಂಡುರಂಗ ರುಕ್ಮಾಯಿ ದರ್ಶನದ ಅದೃಷ್ಟ ಗುರುಗಳ ಅನುಗ್ರಹ ಹಾಗೂ ಭಗವಂತನ ದಯೆಯಿಂದ ನನಗೆ ಒದಗಿ ಬಂದಿತ್ತು. ಆಗ ನಾನು ಚಿತ್ರೀಕರಿಸಿದ ಕೆಲವು ವಿಡಿಯೋ ತುಣುಕುಗಳನ್ನು ಯೂಟ್ಯೂಬ್ ವಿಡಿಯೋಸ್ ಆಗಿ ಹಾಕ್ತಾ ಇದ್ದೇನೆ. ಮೊದಲಿಗೆ ಕೊಲ್ಹಾಪುರದಲ್ಲಿ ಹರಿಯುವ ಪವಿತ್ರ ತೀರ್ಥ ಪಂಚಗಂಗಾ ನದಿಯನ್ನು ನೋಡೋಣ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಿಂದ ಕೇವಲ 50-60 ಕಿಲೋಮೀಟರ್ ದೂರದಲ್ಲಿರುವ ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿರುವ ಕೊಲ್ಹಾಪುರ ಭಾರತ ದೇಶದಲ್ಲಿರುವ ಅತ್ಯಂತ ಮಹತ್ವದ ಶಕ್ತಿಪೀಠಗಳಲ್ಲಿ ಒಂದು. ತ್ರಿಮೂರ್ತಿಗಳಲ್ಲಿ ಯಾರು ಸರ್ವೋತ್ತಮನೆಂದು ನಿರ್ಧರಿಸಲು ಹೊರಟ ಭೃಗು ಋಷಿಗಳು ವಿಷ್ಣುವಿನ ಎದೆಗೆ ಒದ್ದಾಗ ಶ್ರೀಮನ್ ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿ ವಾಸವಾಗಿರುವ ಶ್ರೀ ಮಹಾಲಕ್ಷ್ಮೀ ದೇವಿಯು ಕೋಪಗೊಂಡು ವೈಕುಂಠದಿಂದ ಸೀದಾ ಕೊಲ್ಲಾಪುರಕ್ಕೆ ಬಂದು ನೆಲೆಸಿದಳೆಂದು ಪುರಾಣಗಳು ಹೇಳುತ್ತವೆ. ನೀವೀಗ ನೋಡುತ್ತಿರುವುದು ಕೊಲ್ಲಾಪುರದಲ್ಲಿ ಹರಿಯುತ್ತಿರುವ ಪವಿತ್ರ ನದಿ ಪಂಚಗಂಗಾ. ಕೊಲ್ಹಾಪುರದ ಸಮೃದ್ಧಿಗೆ ಹಚ್ಚ ಹಸುರಿಗೆ ಕಾರಣವಾಗಿರುವ ಈ ನದಿ ಕಸರಿ, ಕುಂಭಿ, ತುಳಸಿ, ಭೋಗಾವತಿ ಹಾಗೂ ಸರಸ್ವತಿ ನದಿಗಳ ಸಂಗಮ. ಸರಸ್ವತಿ ನದಿ ಗುಪ್ತಗಾಮಿನಿ ಎಂದು ಹೇಳುತ್ತಾರೆ. ಈ 5 ನದಿಗಳ ಸಂಗಮವಾದ ಪಂಚಗಂಗಾ ನದಿ ಮುಂದೆ ನರಸೋಬವಾಡಿಯಲ್ಲಿ ಕೃಷ್ಣಾ ನದಿಯೊಂದಿಗೆ ಸಂಗಮವಾಗುತ್ತದೆ. ಬನ್ನಿ, ಕೊಲ್ಲಾಪುರ ಶ್ರೀ ಕ್ಷೇತ್ರದಲ್ಲಿರುವ ಪಂಚಗಂಗಾ ನದಿಯ ದರ್ಶನ ಮಾಡೋಣ ಬನ್ನಿ. ಇದು ಪಂಚಗಂಗಾ ಘಾಟ್. ಪುಣ್ಯಕ್ಷೇತ್ರಗಳಲ್ಲಿ ಹರಿಯುವ ಈ ಮಹಾನ್ ನದಿಗಳಲ್ಲಿ ಅತ್ಯಂತ ಭಕ್ತಿಯಿಂದ ನದಿ ಅಭಿಮಾನಿ ದೇವತೆಗಳನ್ನು ನೆನೆದು ಅವರಲ್ಲಿ ಸನ್ನಿಹಿತಳಾದ ವಿಷ್ಣು ಪದೋದ್ಭವೆ ಗಂಗಾದೇವಿಯನ್ನು ನೆನೆದು ಪುಣ್ಯ ಸ್ನಾನ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಿಸುವುದರಿಂದ ಸಕಲ ಪಾಪ ನಾಶವಾಗುತ್ತದೆಂದು ನಂಬಿಕೆ ಇದೆ. ಇಲ್ಲಿ ಪುರಾತನವಾದ ಒಂದು ಚಿಕ್ಕ ದೇವಾಲಯವಿದೆ. ಇದರಲ್ಲಿ ಶಿವ, ನಂದಿ, ಕೃಷ್ಣ ಹಾಗೂ ಜ್ಯೋತಿಬಾ ವಿಗ್ರಹಗಳಿವೆ. ಸಂಜೆಯ ಸಮಯದಲ್ಲಿ ಪಂಚಗಂಗಾ ಆರತಿ ಕೂಡ ಮಾಡುತ್ತಾರೆಂದು ಸ್ಥಳೀಯರು ಹೇಳಿದರು. ಈ ರೀತಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದಾಗ ಅಲ್ಲಿಯ ನದಿಯ ನೀರನ್ನು ಪೂಜಿಸಿ ಅಲ್ಲಿನ ನೀರು ಸಂಗ್ರಹಿಸಿ ಮನೆಗೆ ತಂದಿಟ್ಟುಕೊಂಡು ಮನೆಯಲ್ಲಿ ಮತ್ತೆ ಪೂಜಿಸಿ ತೆಗೆದಿಟ್ಟುಕೊಂಡು ವಿಶೇಷ ದಿನಗಳಲ್ಲಿ ಆ ನೀರನ್ನು ಸ್ವಲ್ಪ ನಾವು ಸ್ನಾನ ಮಾಡುವ ನೀರಿನ ಜೊತೆಗೆ ಸೇರಿಸಿಕೊಂಡು ಗಂಗೆಯನ್ನು ನೆನೆದು ಸ್ನಾನ ಮಾಡಿದರೆ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಅಷ್ಟೇ ಪುಣ್ಯ ಲಭಿಸುತ್ತದೆ. ಪಂಚಗಂಗಾ ನದಿಯ ತೀರದಲ್ಲಿ ವಿರಾಜಮಾನಳಾಗಿ ಶೋಭಾಯಮಾನಳಾಗಿ ಬಂದ ಭಕ್ತರನ್ನೆಲ್ಲ ಸಲಹುತ್ತಿರುವ ಉದ್ಧರಿಸುತ್ತಿರುವ ಶ್ರೀಮನ್ ಮಹಾಲಕ್ಷ್ಮಿ ಸಮೇತನಾದ ಶ್ರೀಹರಿಯ ದಯವನ್ನು ಸದಾ ಕೋರೋಣ. ಪಂಚಗಂಗಾ ತೀರದಲ್ಲಿ ಕರವೀರವಾಸಿನಿ. ಕೊಲ್ಹಾಪುರದ ಲಕ್ಷ್ಮೀ ದೇವಾಲಯ ಹಾಗೂ ಲಕ್ಷ್ಮೀ ಹಾಡನ್ನು ಮುಂದಿನ ವಿಡಿಯೋಲ್ ನೋಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.